ನಾನಿರೋದು ಒಬ್ಬನಿಗೆ ಮುಲ್ಲಂಗಿ ಸಾರು ಮಾಡ್ತಾಯಿದ್ದೀನಿ. ನೋಡು, ಒಂದು 50 ಗ್ರಾಮು ಬೇಳೆ ತೊಗೊಂಡಿದ್ದೀನಿ, ತೊಗರಿಬೇಳೆ, ಒಂದು ಅರ್ಧ ಈರುಳ್ಳಿ, ಒಂದು 2 ಚಿಕ್ಕ ಟೊಮೊಟೊ. ಸಿಂಪಲ್ಲಾಗಿ ಮಾಡ್ಬೋದು ಬ್ಯಾಚುಲರ್ಸ್ಗೆಲ್ಲ. ಹಾಗೆ ಒಂದು 7ರಿಂದ 8 ಬೆಳ್ಳುಳ್ಳಿ. ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ಬೇಳೆ ಮುಳುಗೋಗ್ಬಿಟ್ಟು ನೀರು ಹಾಕ್ಕೋಬೇಕು. ನೀರು ಹಾಕಿ ಅಷ್ಟಾದರೆ ಸಾಕು ನೀರು. ಯಾಕಂದರೆ ಕುಕ್ಕರಲ್ಲಿ ಮತ್ತೆ ಆಚೆ ಬಂದುಬಿಡುತ್ತೆ. ಒಂದು ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ, ನಮ್ಮ ನೀರು ಸರಿಯಿಲ್ಲ. ಇಲ್ಲಿ ಸ್ವಲ್ಪ ಎಣ್ಣೆ, ಇಷ್ಟೇ. ಒಂದು 3 ವಿಸಿಲ್ ಮಾಡಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಬಿಟ್ಟು ಒಂದು 3 ವಿಸಿಲ್ ಹಾಕಿಸಿ ನೋಡ್ತೀನಿ. ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ರುಚಿಗೆ ತಕ್ಕಷ್ಟು. ಅದರಲ್ಲಿ ಮತ್ತೆ ಹಾಕ್ಕೊಳ್ಳೋಣ ಇವಾಗ ಸದ್ಯಕ್ಕೆ. ಒಂದು 3 ವಿಸಿಲ್ ಹಾಕ್ಸ್ಕೊಂಡು ಬರೋಣ ಇದನ್ನು, ಆಮೇಲೆ ನೋಡೋಣ. ನೋಡಿ, ಬೇಕಾಗಿರೋದು ಸ್ವಲ್ಪ ಹುಣಸೆಹಣ್ಣು, ಸಾಸಿವೆ, ಜೀರಿಗೆ, ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಾನು ಒಂದು 100 ಗ್ರಾಮು ಮುಲ್ಲಂಗಿ ತೊಗೊಂಡಿದ್ದೀನಿ. ಇದನ್ನು ಮಾಡೋ ವಿಧಾನ ಹೇಳ್ತೀನಿ ನೋಡಿ. ಚೆನ್ನಾಗಿ ಬಂದೈತೆ. ಇದನ್ನು ಇವಾಗ ಇದರಲ್ಲಿ ತಿಳ್ಕೊಳ್ಳೋಣ. ಜಾಸ್ತಿ ತಿಳ್ಕೊಬೇಡಿ, ಲೈಟಾಗಿ. ಇನ್ನು ಸ್ವಲ್ಪ ಬೇಳೆ ನಾನು 3 ವಿಸಿಲ್ ಹಾಕ್ತೀನಿ. ಇಲ್ಲಿ ನೀರು ಬೇಗ ಬೇಯಲ್ಲ, ಅದಕ್ಕೆ 4 ಹಾಕ್ಸಿದ್ರೆ ಸರಿಯಾಗುತ್ತೆ. ಹೌದು, ಸಾಂಬಾರು ರೆಡಿ. ಅನ್ನಕ್ಕ ಮುದ್ದೆಕ ಚೆನ್ನಾಗಿರುತ್ತೆ ಸಾಂಬಾರು. ಇಷ್ಟೇ ಫ್ರೆಂಡ್ಸ್, ಹಿಂಗೆ ಬರಬೇಕು ನೋಡಿ. ಹಿಂಗೆ ಬೇಯ್ತೈತೆ, ಇದು ಬೆಂದೈತೆ. ಇದಕ್ಕೆ ಇವಾಗ ನಾವು ಬೇಯಿಸಿರೋ ಇದನ್ನೆಲ್ಲ ಹಾಕಿದ್ರೆ ಆಯ್ತು ಸಾಂಬಾರು. ಹೆಂಗೈತೆ? ಏನು ಪಾತ್ರೆಯಲ್ಲಿ ಇದು ಮಾಡಿದ್ದೀನಿ ಅಂತ ಅನ್ಕೋಬೇಡಿ. ನಾವು ಬಡವರು, ಸ್ವಲ್ಪ ಸಪೋರ್ಟ್ ಮಾಡಿ. ಹಂಗೆ ಶ್ರೀನಾಥ್ ರೆಡ್ಡಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬ್ಯಾಚುಲರ್ಸ್ಗೆಲ್ಲ ಒಳ್ಳೆ ಟಿಪ್ಸು, ಅಡುಗೆ ಐಟಮ್ ಎಲ್ಲ ಮಾಡ್ತೀನಿ. ನಾನು ಹೋಟ್ಲಲ್ಲಿ ಕೆಲಸ ಮಾಡೋದು.
ಇಲ್ಲಿ ಬಂದು ರೂಮಲ್ಲಿ ನಾನು ಅಡುಗೆ ಮಾಡ್ಕೊಂಡು ತಿಂತೀನಿ. ಮಧ್ಯಾಹ್ನ ಡೈಲಿ ಒಂದು ವಿಡಿಯೋ ಬರುತ್ತೆ ನಾಳೆಯಿಂದ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಏನ್ ಬೇಕೋ ನಿಮ್ಮ ಮನೆಯಲ್ಲಿ ಮಾಡಿದಾಗ ಹೆಂಗ್ ಬಂದೈತೋ ಕಾಮೆಂಟ್ ಮಾಡಿ ಹೇಳಿ ಎಲ್ಲರೂ. ಓಕೆ, ಬಾಯ್.